ಹಾಡುವಂತ ಒಂದು ಸಂದರ್ಭ. ಇದು ಎರಡೂ ಕಾಪಿರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ವಾದ. ಈ ಮ್ಯೂಸಿಕ್ ಕಂಪನಿಗಳು ಒಂದು 3-4 ಮ್ಯೂಸಿಕ್ ಕಂಪನಿಗಳು ಈ ತರ ಅಂದ್ರೆ ಇವ್ರ ಕೆಲ್ಸನೇ ಏನಂತಂದ್ರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬಹುದು ಅಂತ. ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕರಾಗಲಿ ಈ ತರ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಏನ್ ಕಾಪಿರೈಟ್ ಇಲ್ಲಿ, ವಾಟ್ ಈಸ್ ಕಾಪಿರೈಟ್ ಇಶ್ಯೂ, ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ, ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟ್ ಆಗಿ ನಾಲೆಜ್ ಇಲ್ಲ. ನಮ್ಗೆ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಅದನ್ನ ಅಡ್ವಾಂಟೇಜ್ ತಗೊಳ್ಳುವಂತ ಈ ತರ ಸುಮಾರು ಕೆಲಸಗಳು ಆಗ್ತಾ ಇದೆ. ಸೊ ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನ್ ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಇದನ್ನ ಕೋರ್ಟಲ್ಲಿ ಹೋಗಿ ನೋಡೋಣ, ಹಂಗಿದ್ರೆ ಗೊತ್ತಾಗ್ಲಿ, ನಮ್ಗೆ ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಕಾಪಿರೈಟ್ ಇಶ್ಯೂ, ಕಾಪಿರೈಟ್ ಆಕ್ಟ್ ಏನು ಹೇಳುತ್ತೆ ಅಟ್ ಲೀಸ್ಟ್ ಹೆಂಗ್ ಯೂಸ್ ಮಾಡಬಹುದು ನಾವು ಹಾಡುಗಳನ್ನ. ಯಾಕಂದ್ರೆ ನಮ್ದೇ ಹಾಡುಗಳನ್ನ, ನಮ್ದೇ ಕನ್ನಡದ ಹಾಡುಗಳನ್ನ ನಾವು ಇವಾಗ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ರಿಯಾಲಿಟಿನ ತೋರ್ಸ್ಬೇಕಾದ್ರೆ ರಿಯಾಲಿಟಿಯಲ್ಲಿ ನಾವು ಹಾಡುಗಳನ್ನ ಕೇಳ್ತೀವಿ. ಕನ್ನಡ ಹಾಡುಗಳನ್ನ ಕನ್ನಡಿಗರು ಕೇಳಿದ್ರೆ ಮತ್ತೆ ಯಾರು ಕೇಳ್ತಾರೆ? ನಾವು ಆ ಹಾಡುಗಳನ್ನ ಕೇಳೋದನ್ನ ಹಂಗಿದ್ರೆ ಸಿನಿಮಾದಲ್ಲಿ ತೋರ್ಸಂಗೆ ಇಲ್ವ ನಾವು. ಸೊ ವಾಟ್ ಈಸ್ ಆಕ್ಚುಲಿ ಕಾಪಿರೈಟ್ ಇಶ್ಯೂ? ನಾವು ಆ ಹಾಡುಗಳನ್ನ ತಗೊಂಡು ಅದನ್ನ ನಾವು ರೀಮೇಕ್ ಮಾಡಿ ಅಥವಾ ಬೇರೆ ರೀತಿ ಅದನ್ನ ಬೆಳೆಸಿ ನಾವು ಏನಾದ್ರು ಏನೋ ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ. ಇವಾಗ ಯಾವುದೋ ಒಂದು ಸಾಂಗ್ ನ ನಾವು ಹಳೆ ಸಾಂಗ್ ನ ರೀಮೇಕ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಬಿಟ್ಟು ಯೂಟ್ಯೂಬ್ ಇಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ. ಬಟ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನ ನಾವು ಯೂಸ್ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ಏನೊಂದು ರೂಲ್ಸ್ ಇರ್ಬೇಕು. ಹಿಂಗ್ ಯೂಸ್ ಮಾಡಬಾರ್ದು, ಹಿಂಗ್ ಯೂಸ್ ಮಾಡಿ, ಈ ತರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ, ಈ ತರ ಯೂಸ್ ಮಾಡಿದ್ರೆ ಸರಿ ಮಾಡಬಹುದು ಅಂತ. ಇದು ಯಾವ್ದು ಏನ್ ರೂಲ್ಸ್ ಅಂತ ನಮಗೂ ಗೊತ್ತಾಗಬೇಕು. ವಿಚ್ ಇಸ್ ವೈ ನಮ್ ಪ್ರಕಾರ ಕಾಪಿರೈಟ್ ಇಶ್ಯೂನೇ ಅಲ್ಲ. ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಅಂಡ್ ಸಿ ದಟ್ ವಾಟ್ ಈಸ್ ಆಕ್ಚುಲಿ ಕಾಪಿರೈಟ್ ಇಶ್ಯೂ. ಫಾರ್ ಎಕ್ಸಾಂಪಲ್ ಅಲ್ಲ, ರಾಯಲ್ಟಿ ಯಾವ್ದಕ್ಕೆ ಕೊಡ್ಬೇಕು ಅನ್ನೋದು ಸುಮ್ನೆ ಬಂದು ನೀವು ನಮ್ಗೆ ಏನೋ ಒಂದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯ್ತು, ಮೊಬೈಲ್ ರಿಂಗ್ ಆಯ್ತಲ್ವಾ, ಆ ರಿಂಗ್ ಟೋನ್ ನಮ್ ಸಿನಿಮಾದ ಹಾಡು, ಅದಕ್ಕೆ 3 ಸೆಕೆಂಡ್ ರಿಂಗ್ ಆಗಿರಲ್ಲ, ಅದಕ್ಕೆ ನೀವು ರಾಯಲ್ಟಿ ಕೊಡ್ಬೇಕಂದ್ರೆ ನಾವ್ ಯಾಕೆ ಕೊಡ್ಬೇಕು? ಅಲ್ಲ ಅದು ಬೇರೆ ವಾದ ಮಾಡಿರೋದು. ಈ ಹಿಂದೆನೂ ಕೂಡ ಕಿರಿಕ್ ವಿಚಾರದಲ್ಲೂ ಕೂಡ ಇದೇ ರೀತಿ ಆವಾಗ್ಲೂ ಆಗಿತ್ತು. ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದೀನಿ. ಆವಾಗ್ಲೂ ನಾನು ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿದೀನಿ ಕೇಸ್ನ. ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು. ಇದು ಕಾಪಿರೈಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು. ಅಂಡ್ ನಮ್ ಪರವಾಗಿ ಅಲ್ಲಿ ತೀರ್ಪಾಗಿತ್ತು. ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ. ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ. ಯಾಕಂತಂದ್ರೆ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಇದು ನೆಕ್ಸ್ಟ್ ಏನ್ ಮಾಡ್ತೀರಿ ಸರ್? ಭೇಟಿ ಮಾಡಿ ಕಾಂಪ್ರಮೈಸ್ ಅಂದ್ರೆ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ. ಅಂದ್ರೆ ಈ ತರ ಇದೆ, ಇದಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಆಗಿ ಏನಾದ್ರು ಕೊಡ್ಬೇಕಾ ತರ ಫೋನ್ ಹೋಗಿತ್ತು. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ, ಅವರು ಒಂದು 2-3 ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ. ಬಟ್ ಅಲ್ಲಿ ಕರೆಕ್ಟ್ ಆಗಿ ಪ್ರತಿಕ್ರಿಯೆ ಬಂದಿಲ್ಲ ನಮ್ಗೆ. ಆಮೇಲೆ ಅವ್ರು ನಿಲ್ಸೇ ಬಿಟ್ರು. ಅಂದ್ರೆ ಅವ್ರ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ. ಏನೋ ಈಗ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ. ಅದು ರಾಜೇಶ್ ಹತ್ರನೇ ಕೇಳಬೇಕು, ನನ್ಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಇಲ್ಲ, ಸ್ಟೇಷನ್ ಅಲ್ಲಿ ಬರೀ ನಮ್ ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್? ಕಾನೂನು ಹೋರಾಟ ಹೇಗಿರೋ ಪೋರ್ಟಲ್ ನೋಡಿ. ಕಾನೂನು ಹೋರಾಟ ಹೇಗಿರುತ್ತೆ, ಏನ್ ಮಾಡ್ತೀವಿ? ಉಳಿದದ್ದು ಏನಿದ್ರು ಪೋರ್ಟಲ್ ನೋಡ್ತೀವಿ.